ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, ನಾಗಶ್ರೀ ಅಂತ ಹೇಳ್ಬಿಟ್ಟು ಆಯಿಲ್ ಫ್ಯಾಕ್ಟ್ರಿಲಿ ಜಾಬ್ ಇದೆ. ತಿಪ್ಟೂರು ಬಂದ್ಬಿಟ್ಟು ಊರು. ನೋಡಿ, ನಾಗಶ್ರೀ ಅಂತೇಳಿ ಆಯಿಲ್ ಫ್ಯಾಕ್ಟ್ರಿ ಓನರ್ ಆಗಿರ್ತಾರೆ ಇವರು. ಸಮಸ್ಯೆ ಇವ್ರಿಗೆ ಏನಪ್ಪ ಅಂದರೆ ಸಾಕಷ್ಟು ಇದ್ದಾವೆ. ಅದರಲ್ಲಿ ಒಂಟಿ ಜೀವನ ನಡೆಸುವುದಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಬಹಳ ಟಾಪಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಆಗಿರುತ್ತೆ. ಇನ್ನು ಆಸೆ ಏನಪ್ಪ ಇವ್ರಿಗೆ ಅಂದರೆ ಚೂಲು ಕಮ್ಮಿ ಆಗೋವರೆಗೂ ತೆರೆದು ಇಡಿಸಿಕೊಳ್ತೀನಿ ಬೇಕಾದ್ರೆ. ಆದರೆ ಕೆಲವು ಒಪ್ಪಂದ ಆದ ನಂತರವಷ್ಟೇ ಅದೆಲ್ಲ ಮುಂದುವರಿಯೋದು. ಅಲ್ಲಿವರೆಗೂ ಏನು ಅವೆಲ್ಲ ನಡೆಯಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಜಾಬ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೊಸ ಫ್ಯಾಕ್ಟ್ರಿ ಆಗಿರುವುದರಿಂದ ಇದು 10 ಜನ ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಫ್ಯಾಕ್ಟ್ರಿಗೆ. ಯಾಕಂದರೆ ಆಯಿಲ್ ಫ್ಯಾಕ್ಟ್ರಿ ಅಂದರೆ ಅಲ್ಲಿ ಸುಮಾರು ಏನಿಲ್ಲ ಅಂದರೆ 50 ಜನ ಮೇಲೆ ಕೆಲಸ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ 10 ಜನ ಬೇಕಾಗಿದ್ದಾರೆ. ಇನ್ನು ಮಿಕ್ತವರೆಲ್ಲ ಆಲ್ರೆಡಿ ರೆಡಿ ಇದ್ದಾರೆ ಕೆಲಸ ಮಾಡೋದಕ್ಕೆ. ಪಿಕಪ್ ಮತ್ತು ಡ್ರಾಪ್ ಮಾಡಲು ಕ್ಯಾಬ್ ವ್ಯವಸ್ಥೆ ಇರುತ್ತದೆ, ಅದ್ರ ಬಗ್ಗೆ ಏನಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ನೋಡಿ ಇಲ್ಲಿ ಹೇಗಪ್ಪ ಕೆಲಸ ಮಾಡಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಲೈಫಲ್ಲಿ ಕಷ್ಟಗಳೇ ಜಾಸ್ತಿ ನೋಡಿರೋದರಿಂದ ತಡೆದುಕೊಳ್ಳೋಕ್ಕೆ ಆಗ್ತಿಲ್ಲ. ಒಂದು ಸಲ ಸಾಕು ಮಾಡಿಸಿಕೊಳ್ಬೇಕು ಅಂತ ಅನಿಸುತ್ತೆ. ಇನ್ನು ಫ್ಯಾಕ್ಟ್ರಿಯಲ್ಲಿ ಆಸೆ ಆದರೆ ಅಲ್ಲೇ ಬೇಕಾದರೆ ಶುರು ಮಾಡಿಕೊಳ್ಳಬಹುದು, ಅಭ್ಯಂತರವೇನಿಲ್ಲ. ಆದರೆ ಸ್ವಲ್ಪ ಇಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ಅನ್ನೋದು ಇವರ ಒಂದು ವಿಚಾರ. ಸೊ ಅದನ್ನು ಮೀರಿ ಮಾಡೋದಕ್ಕಾಗಲ್ಲ ಅಲ್ವಾ. 1 ಗಂಟೆಯಲ್ಲಿ ಕೆಲಸ ಮಾಡಿ ಸುಮ್ಮನೆ ಆದರೆ ಲೈಫಲ್ಲಿ ಕೊನೆವರೆಗೂ ಮಾತನಾಡಿಸಲ್ಲ, ಅರ್ಥ ಮಾಡ್ಕೊಳ್ಳಿ. 1 ಗಂಟೆ ಮಾಡಿಬಿಟ್ಟು ಸುಮ್ಮನಾಗೋದು ಅವೆಲ್ಲ ನಡೆಯಲ್ಲ. ಶುರು ಹಚ್ಕೊಂಡ್ರೆ ಮಾತ್ರ ಸಖತ್ತಾಗಿ ಮಾಡಿಸ್ಕೊತಾರೆ ಇವರು. ಇನ್ನು ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಹಂಚಿಕೊಳ್ಳಬಹುದು. ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದರೆ ಮನೆ ಕಡೆ ಅಂದರೆ ಧಾರಾಳವಾಗಿ ಶೇರ್ ಮಾಡ್ಕೋಬೋದು. ಏನಾದರೂ ಬಗೆಹರಿಸಂಗಿದ್ರೆ ಅವ್ರು ಬಗೆಹರಿಸ್ತಾರೆ. ಡಿಗ್ರಿ ಆಗಿದ್ರೆ ಸಾಕು, 3 ವರ್ಷ ಅಥವಾ 4 ವರ್ಷದ ಅನುಭವ ಇದ್ದರೆ ಒಳ್ಳೆಯದು. ಡಿಗ್ರಿ ಆಗಿರಬೇಕು ಅಂತೇನಿಲ್ಲ, ಆಗಿದ್ರೆ ಒಳ್ಳೆಯದು ಅಂತ ಹೇಳಿರೋದು. 3 ವರ್ಷ ಅಥವಾ 4 ವರ್ಷದ ಅನುಭವ ಇದ್ರೂ ಇನ್ನೂ ಒಳ್ಳೆಯದು. ತಿಂಡಿ ಒಂದು ಬೆಳಗ್ಗೆ ಹೊತ್ತು ಇರೋದಿಲ್ಲ, ಮಧ್ಯಾಹ್ನದ ಊಟ ಮತ್ತು ಸಂಜೆ ಹೊತ್ತಿನ ಸ್ನ್ಯಾಕ್ಸ್ ಎಲ್ಲವೂ ಸಿಗುತ್ತೆ, ಬಾಕಿ ಎಲ್ಲ. ಇನ್ನು ವಯಸ್ಸು ಬಂದ್ಬಿಟ್ಟು ಇವರಿಗೆ 35ರ ಒಳಗಿರಬೇಕು, ಆಯಿತಾ. ಕಾರಣ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಆಸಕ್ತರು ಆಗಿರುತ್ತಾರೆ ಮತ್ತು ಗುಲಾಬಿ ಅಗಲಿಸಿ ಕೆಂಪು ಬಣ್ಣದ ಜಿಲೇಬಿಯನ್ನು ಅನುಭವಿಸೋಕ್ಕೆ ಸರಿ ಹೊಂದಿರುತ್ತಾರೆ. ಆ ಒಂದು ಕಾರಣಕ್ಕೋಸ್ಕರ 35ರ ಒಳಗೆ ಇದ್ದರೆ ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದು ಇವರ ಒಂದು ನಂಬಿಕೆ ಆಗಿರುತ್ತೆ ಮತ್ತು ಆತ್ಮವಿಶ್ವಾಸ ಇರುತ್ತೆ ಸ್ನೇಹಿತರೆ. ಸೊ ಇದ್ರ ಮೇಲೆ ಏನು ಎಷ್ಟು ಜನ ಕೆಲಸ ಬರ್ತಾರೆ, ಏನು ಕತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸ್ವಲ್ಪ ಕಷ್ಟನೇ ಇರುತ್ತೆ ಆಯಿಲ್ ಫ್ಯಾಕ್ಟ್ರಿ ಅಂದರೆ ಸ್ನೇಹಿತರೆ. ಅಂದರೆ ತೀರಾ ಏನು ಕಷ್ಟ ಇರಲ್ಲ ಮತ್ತು ಏನು ತುಂಬ ಸ್ಟ್ರಿಕ್ಟು ಇರಲ್ಲ. ಇವರು ಆರಾಮಾಗಿ ಫ್ರೀಯಾಗಿ ಮಾತಾಡಿಸ್ಕೊಂಡಿರ್ತಾರೆ. ಓಕೆ, ಕಮೆಂಟ್ ಮುಖಾಂತರ ತಿಳಿಸಿ ಅಭಿಪ್ರಾಯ.